ನಮಸ್ಕಾರ ಮಕ್ಕಳೇ. ಇವತ್ತು ನಾವು ಪ್ರಥಮ PUCಯ 13ನೇ ಪದ್ಯವಾದಂತಹ ಹೊಲಿಗೆ ಯಂತ್ರದ ಅಮ್ಮಿ, ಕೃತಿಕಾರರು ಆರಿಫ್ ರಾಜೆ ಅವರು ಬರೆದಿರತಕ್ಕಂತಹ ಒಂದು ಪದ್ಯದ ಸರಳವಾದ ವಿವರಣೆಯನ್ನು ನೋಡೋಣ. ಏನಿದೆ ಇಲ್ಲಿ ಪಾಠದ ಒಂದು ಪ್ರವೇಶದಲ್ಲಿ ಅಂದರೆ, ತಾಯಿ ಲೋಕದ ದೈವ. ಮಾನವ ಸಮಾಜದಲ್ಲಾಗಲಿ ಪ್ರಾಣಿ ಸಮಾಜದಲ್ಲಾಗಲಿ ತಾಯಿ ಪೊರೆಯುವ ಗುಣಗಳನ್ನು ಹೊಂದಿರುತ್ತಾಳೆ. ತನ್ನ ಮಕ್ಕಳಿಗೆ ಕಷ್ಟಗಳನ್ನು ನಿವಾರಿಸಲು ಸತತ ಪ್ರಯತ್ನ ಮಾಡುತ್ತಾಳೆ. ಅದಕ್ಕಾಗಿ ತನ್ನ ಜೀವನವನ್ನು ಗಂಧದಂತೆ ತೆಗೆಯುತ್ತಾಳೆ. ಇಡೀ ಜೀವಮಾನವನ್ನು ಮಕ್ಕಳ ಶ್ರೇಯಸ್ಸಿಗಾಗಿ ಮುಡಿಪಿಡುವ ತಾಯಿ ದೈವವನ್ನು ಗೌರವಿಸುವ ಹಾಗೂ ಕಾಪಾಡುವ ಹೊಣೆಗಾರಿಕೆ ನಮ್ಮದು. ಅಂದರೆ ಇಲ್ಲಿ ಒಂದು ತಾಯಿಯ ಜೀವನದ ತ್ಯಾಗ, ಆಕೆಯ ಪ್ರೀತಿ, ಅವುಗಳ ಕುರಿತು ಆರಿಫ್ ರಾಜ ಅವರು ಬರೆದಿದ್ದಾರೆ. ಈ ಆರಿಫ್ ರಾಜರವರ ಒಂದು ಕೃತಿಕಾರರ ಪರಿಚಯವನ್ನು ನೋಡೋಣ. ಇವರ ಕಾಲ 1983. ಆರಿಫ್ ರಾಜ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅರಕೇರ ಗ್ರಾಮದವರು. ಇವರು ರಾಯಚೂರು ಜಿಲ್ಲೆಯ ಉಪ್ರಾಳ ಕ್ಯಾಂಪ್ನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸೈತಾನನ ಪ್ರವಾದಿ, ಜಂಗಮ ಫಕೀರನ ಜೋಳಿಗೆ, ಬೆಂಕಿಗೆ ತುಡಿಸಿದ ಬಟ್ಟೆ ಇವರ ಕವನ ಸಂಕಲನಗಳು. ಜಂಗಮ ಫಕೀರನ ಜೋಳಿಗೆ ಸಂಕಲನಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪುಸ್ತಕ ಪ್ರಶಸ್ತಿ, ಬೇಂದ್ರೆ ಪುಸ್ತಕ ಬಹುಮಾನ ಹಾಗೂ 2002ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಪ್ರಶಸ್ತಿ ದೊರೆತಿವೆ. ಇವರ ಕವಿತೆಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ. ಪರ್ಷಿಯನ್ ಭಾಷೆಯಲ್ಲಿ ರಚಿತವಾದ ಭಾರತದ ಸಮಕಾಲೀನ ಕವಿತೆಗಳು ಸಂಕಲನದಲ್ಲಿ ಇವರ ಅನುವಾದಿತ ಕವಿತೆಗಳು ಪ್ರಕಟಗೊಂಡಿವೆ. ಧರ್ಮಾಂಧತೆ, ಅಂಧಶ್ರದ್ಧೆ ಹಾಗೂ ವೈಷಮ್ಯಗಳಿಂದ ತತ್ತರಿಸುತ್ತಿರುವ ವಾತಾವರಣವನ್ನು ಕವಿ ಹೊಲಿಗೆ ಯಂತ್ರದ ರೂಪಕದೊಂದಿಗೆ ಕಟ್ಟಿಕೊಟ್ಟಿದ್ದಾರೆ. ತಾಯಿಯ ಕೌಶಲ, ಶಕ್ತಿ, ಸಾಮರ್ಥ್ಯ, ವ್ಯಕ್ತಿತ್ವ ಹಾಗೂ ಸೃಷ್ಟಿಗುಣಗಳನ್ನು ಕಾಣಬಹುದು. ಅಮ್ಮಿಯ ಶ್ರಮ ಕಾವ್ಯವಾಗಿ ರೂಪು ತಳೆದಿದೆ. ಕತ್ತರಿ, ಸೂಜಿ ಹಿಡಿದಿರುವ ಅಮ್ಮಿ ಚಿಂದಿ ಮನಸ್ಸುಗಳನ್ನು ಹೊಲಿದು ಒಂದು ಮಾಡುತ್ತಾಳೆ. ದುಡಿದು ಸಂಸಾರವನ್ನು ಸಾಕುವ ತಾಯಿಯ ಚಿತ್ರಣ ಇಲ್ಲಿದೆ. ಈಗ ಈ ಪದ್ಯದ ಒಂದು ಸರಳ ವಿವರಣೆಯನ್ನು, ಒಂದೊಂದೇ ಚರಣದ ವಿವರಣೆಯನ್ನು ನೋಡ್ತಾ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಕವಿ ಮೊದಲನೇ ಚರಣದಲ್ಲಿ ಅಂದರೆ, ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆಗಡಿ ಕೊರೆದು ಕತ್ತರಿಸುವ ಅಮ್ಮಿ ತುಂಡು ತುಂಡು ಸೇರಿಸಿ ಹೊಲಿದು ಒಂದು ಮಾಡುತ್ತಾಳೆ. ಒಂದು ಕೈಯಲ್ಲಿ ಕತ್ತರಿ, ಮುಖವಾಡ ಬಡಿದು ಬಯಲಾಗಲು ಮತ್ತೊಂದು ಕೈಯಲ್ಲಿ ಸೂಜಿ, ಲೋಕದ ಮಾನ ಕಾಪಾಡಲು. ಈ ಒಂದು ರೂಪಕವನ್ನು ಅವರು ಸೇರಿಸ್ತಾ ಏನು ಮಾಡಿದ್ದಾರೆ ಅಂದರೆ, ಒಂದು ಲೋಕದ ಜನರ ಗುಣಗಳ ಒಂದು ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ. ತಾಯಿಯು ಬಟ್ಟೆಯನ್ನು ಕತ್ತರಿಸುವ ರೀತಿಯು ಕವಿಯ ಕಣ್ಣಿಗೆ ರೊಟ್ಟಿಯನ್ನು 2 ಪಾಲು ಮಾಡಿದಂತೆ ಕಾಣುತ್ತದೆ. ಸರಿಸಮನಾಗಿ 2 ತುಂಡು ಮಾಡುವ ಮೊದಲು ರೊಟ್ಟಿಯನ್ನು ಮಡಿಚಿ ಮಧ್ಯೆ ನೇರಗೆರೆ ಬರುವಂತೆ ಮಾಡುವುದಿಲ್ಲವೇ? ಹಾಗೆ ತಾಯಿಯು ಹೊಲಿಯಲೆಂದು ಬಟ್ಟೆಗಳನ್ನು ಲೆಕ್ಕಾಚಾರದಲ್ಲಿ ತುಂಡು ತುಂಡು ಮಾಡಿ ಕತ್ತರಿಸುತ್ತಾಳೆ. ಅನಂತರ ತುಂಡುಗಳನ್ನೆಲ್ಲ ಸೇರಿಸಿ ಹೊಲಿದು, ತಾಯಿಯು ಹೊಲಿಗೆ ಯಂತ್ರದ ಸೂಜಿಗೆ ದಾರ ಪೋಣಿಸುವುದನ್ನು ಕವಿ ಸೂಜಿಯ ಮೂಗಿಗೆ ದಾರ ಪೋಣಿಸುವುದು ಎಂದಿದ್ದಾರೆ. ಸಾಮಾನ್ಯವಾಗಿ ಇದನ್ನು ಸೂಜಿಯ ಕಣ್ಣಿಗೆ ಅನ್ನೋದು ವಾಡಿಕೆ. ಇಲ್ಲಿ ಕವಿ ಮೂಗುದಾರ ಎಂಬಲ್ಲಿ ನಿಯಂತ್ರಣ, ಶಕ್ತಿ ಎಂಬ ಅರ್ಥವನ್ನು ಹೊಳೆಯಿಸಿದ್ದಾರೆ. ಸಂತೆಯಲ್ಲಿ ಕೊಂಡು ತಂದ ಬಟ್ಟೆಗೆ ಆಕಾರವಿಲ್ಲ, ಆದರೆ ಬಣ್ಣ ಇದೆ, ಅದು ನೀಲಿ ಬಣ್ಣ. ಆದ್ದರಿಂದ ಕವಿ ಆಕಾಶದಂತಹ, ಕಡಲಿನಂತಹ ಬಟ್ಟೆ ಅಂತ ಹೇಳಿದ್ದಾರೆ. ಇಲ್ಲಿ ನಿರಾಕಾರದ ಬಟ್ಟೆಗೆ ಬಗೆ ಬಗೆಯ ಉಡುಪಿನ ಆಕಾರ ಕೊಡುವ ಅಮ್ಮಿಯು ಕವಿಯ ಕಣ್ಣಿಗೆ ಸೃಷ್ಟಿಕರ್ತೆಯಾಗಿ ಕಾಣಿಸ್ತಾರೆ ಅಂತ. ಅವಳ ಕಣ್ಣು, ಮೂಗು, ಹಣೆ, ರೋಮಗಳಿಂದ ಒಂದು ಇಳಿಯುವ ಬೆವರಿನ ಉಪ್ಪು ನೀರಿನ ಹನಿಗಳು ಅಮ್ಮಿ ಪಡುವ ಒಂದು ಶ್ರಮದ ಸಂಕೇತವಾಗಿದೆ. ನಿಗೂಢವಾದ ಬದುಕನ್ನು ಎದುರಿಸಲು ಅಮ್ಮಿ ಏನು ಮಾಡ್ತಾ ಇದ್ದಾಳೆ ಅಂದರೆ, ಬೆವರು ಸುರಿಸಿ ದುಡಿತಾ ಇದ್ದಾಳೆ. ಅವಳ ಬದುಕಿನಲ್ಲಿ ಬಟ್ಟೆಗೆ ಮಾತ್ರ ಪ್ರವೇಶ. ಇತರರಿಗೆ ಆಕೆ ನೋವಿನ ನಿಗೂಢ ಅರ್ಥ ಆಗೋದೇ ಇಲ್ಲ ಅಂತ. ತನ್ನ ಕೈಯಾರೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹೊಲಿದು ಅದನ್ನು ತೊಡುವವರ ಬದುಕನ್ನು, ಜಗವನ್ನು ಬಣ್ಣಗೊಳಿಸುವ ಅಮ್ಮಿಯು ತಾನು ಮಾತ್ರ ಸದಾ ಹಾಲು ಬಿಳುಪಿನ ಸೀರೆ ಧರಿಸುತ್ತಾಳೆಂದು
ಕವಿಯು ಅಮ್ಮಿಯ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ ಇಲ್ಲಿ ಅಂತ. ಬಣ್ಣ ಬಣ್ಣದ ಬಟ್ಟೆ ಹೊಲಿದು ಜಗಕ್ಕೆ ಉಡಿಸುವ ಅಮ್ಮಿ ಯಾವಾಗಲೂ ಧರಿಸುವುದು ಹಾಲು ಬಿಳಿ ಸೀರೆ ಅಂತ ಹೇಳಿದಾರಲ್ವ ಇಲ್ಲಿ. ಸೊ ಅದಕ್ಕೆ ಅಂದರೆ ಜಗತ್ತಿಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಡಿಸ್ತಾಳೆ, ಆದರೆ ತಾನು ಮಾತ್ರ ಅಂದರೆ ಬಣ್ಣ ನಿರ್ವರ್ಣದ ಒಂದು ಬಟ್ಟೆಯನ್ನು ಧರಿಸ್ತಾಳೆ ಅಂತ. ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಸೂಜಿ ಇದೆ, ಗೋಲ ವಿಶ್ವ ದಾರಿ ಸಾಗಲು ರಾಟೆ ಇದೆ, ಲೋಕ ವಿಕಾರಗಳನ್ನು ಕಡಿದು ಹಾಕಲೆಂದೇ ಕೈಯಲ್ಲಿ ಕತ್ತರಿ. ಹರಿದ ಚಂದ್ರ ತೂತು ಬಿದ್ದ ನಕ್ಷತ್ರ ಯಾರದೋ ಚಾಟಿಯೇಟಿಗೆ ಗಿರ್ರನೆ ತಿರುಗುವ ಗ್ರಹ ಬುಗರಿಗಳು, ದಿಕ್ಕು ದೆಸೆಯಿಲ್ಲದೆ ಅಲೆಯುವ ಅಲೆಮಾರಿ ಉಲ್ಕಿಗಳು, ಧೂಮಕೇತುಗಳು ನಿದ್ದೆ ಬಾರದೆ ಒದ್ದಾಡುತ್ತಿರಲು ಒಂದು ಹಾಸಿಗೆ ಬೇಕು, ಅಮ್ಮಿ ಹೊಲಿದುಕೊಡು. ಕಟ್ಟಿಕೊಂಡ ಗಂಡನನ್ನು ಹೊಟ್ಟೆಯ ಮಗುವಿನಂತೆ ಸಾಕಿ ಹೊಲಿಗೆ ಯಂತ್ರದ ಕೂಡ ಕಾಲು ಶತಮಾನ ಕಳೆದ ನನ್ನ ಅಮ್ಮಿಗೆ ನಮಾಜ್ ಅಂದರೆ ಜುಮ್ಮ, ಈದ್ ಎಂದರೆ ದೂದ್ ಖುರ್ಮಾ. ತುಂಬ ಚೆನ್ನಾಗಿ ಇಲ್ಲಿ ಏನು ಮಾಡಿದ್ದಾರೆ ಕವಿಗಳು ಇಲ್ಲಿ ವರ್ಣಿಸಿದ್ದಾರೆ ಅಂತ. ಅಮ್ಮಿಯ ಕೈಯಲ್ಲಿರುವ ಸೂಜಿ ಬಟ್ಟೆ ತುಂಡುಗಳನ್ನು ಹೊಲಿದು ಜೋಡಿಸುತ್ತಾದರೂ ಅದಕ್ಕೆ ಚಿಂದಿ ಚಿಂದಿಯಾಗಿರುವ ಮನಸ್ಸುಗಳನ್ನು ಒಗ್ಗೂಡಿಸಿ ಮುನ್ನಡೆಸುವ ಶಕ್ತಿ ಇದೆ ಎಂದು ಕವಿ ಭಾವಿಸಿದ್ದಾರೆ. ಸೂಜಿ ಒಂದು ಮಾಡುವ ಸಾಧನ. ವಿಶ್ವಭಾರದ ಬದುಕಿನಲ್ಲಿ ದಾರಿಯಲ್ಲಿ ಮುಂದೆ ಸಾಗಲು ಹೊಲಿಗೆ ಯಂತ್ರದ ರಾಟೆ ಇದೆ. ರಾಟೆಯನ್ನು ಕೈಯಿಂದ ಚಲಾಯಿಸಿ ಪೆಡಲನ್ನು ತುಳಿದಷ್ಟೂ ಅದು ಮುಂದೆ ಮುಂದೆ ಸಾಗುತ್ತದೆ. ತಾಯಿಯ ಸಂಸಾರವನ್ನು ಹಾಗೆ ಸಾಗಿಸಿಕೊಂಡು ಬಂದಿದ್ದಾಳೆ ಅವಳು ಕೂಡ ಅಂತ. ಹೇಗೆ ಪೆಡಲನ್ನು ತುಳಿದು ಚಕ್ರವನ್ನು ತಿರುಗಿಸ್ತಾ ಹೊಲಿಗೆ ಯಂತ್ರದಲ್ಲಿ ತನ್ನ ಕೆಲಸವನ್ನು ಮುಂದುವರಿಸಿದಾಳೋ ಅದರ ಮುಖಾಂತರ ತನ್ನ ಸಂಸಾರವನ್ನು ಕೂಡ ಏನು ಮಾಡಿದ್ದಾಳೆ, ಶ್ರಮದಿಂದ ಮುಂದುವರಿಸ್ಕೊಂಡು ಬಂದಿದ್ದಾಳೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅವಳ ಕೈಯೊಳಗಿನ ಕತ್ತರಿ ಬಟ್ಟೆಯ ಅನಗತ್ಯ ಭಾಗವನ್ನು ಕತ್ತರಿಸಿ ಎಸೆದಂತೆ ಲೋಕದ ವಿಕಾರಗಳನ್ನು ಅಮ್ಮಿ ಕತ್ತರಿಸಿ ಎಸೆದಿದ್ದಾಳೆ. ಬದುಕಿನ ಕಷ್ಟಗಳು ಹರಿದ ಚಂದ್ರನ ಸಂಕೇತವಾಗಿದೆ. ತೂತು ಬಿದ್ದ ನಕ್ಷತ್ರವು ಮಿನುಗನ್ನು ಹೊಳಪನ್ನು ಕಳೆದುಕೊಂಡು ದುಃಖದ ಒಂದು ಸಂಕೇತವಾಗಿದೆ. ಯಾರದೋ ಲೀಲೆಗೆ ಅವಳ ಬದುಕೆಂಬ ಗ್ರಹವು ಬುಗುರಿಯಂತೆ ತಿರುಗುತ್ತಿದೆ. ಧರ್ಮ, ಶ್ರದ್ಧೆ, ಅಂಧತೆಗಳ ಬದುಕನ್ನು ಮುಕ್ಕಾಗಿಸಿರುವುದರಿಂದ ನಿದ್ದೆ ಬಾರದಾಗಿರುವ ಕವಿಯು ಮಲಗಿ ವಿಶ್ರಾಂತಿ ಪಡೆಯಲು ಒಂದು ಹಾಸಿಗೆಯನ್ನು ಹೊಲಿದುಕೊಡುವಂತೆ ತಾಯಿಯನ್ನು ಕೇಳಿಕೊಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಕೊನೆಯ ಒಂದು ಸಾಲಿನಲ್ಲಿ ಕೂಡ ಒಂದು ಮಾತು ಹೇಳ್ತಾರೆ ನೋಡ್ರಿ. ಇಲ್ಲಿ ರಟ್ಟೆ ಬೀಳುವ ತನಕ ರಾಟೆ ತಿರುಗಿಸಿ 6 ಮಕ್ಕಳ ಹಸಿವು ನೀಗಿಸುವ ಅಮ್ಮಿಗೆ ಕರುಳ ಕುಡಿಗಳೆಂದರೆ ಕನಸುಗಣ್ಣು, ಮರುಭೂಮಿಯಲ್ಲೂ ಸಿಗುವ ಹಸಿರು ಮಣ್ಣು ಅಂತ. ಅಮ್ಮಿಯೊಳಗಿರುವ ಸಹನೆ, ಆರೈಕೆ ಗುಣಗಳನ್ನು ಕವಿ ಇಲ್ಲಿ ಏನು ಮಾಡಿದ್ದಾರೆ, ಚಿತ್ರಿಸಿದ್ದಾರೆ. ಸಾಮಾನ್ಯವಾಗಿ ಗಂಡ ಸಂಸಾರವನ್ನು ಸಲಹಬೇಕು, ಆದರೆ ಕೆಲಸ ಮಾಡದ ಗಂಡನನ್ನು ತಿರಸ್ಕರಿಸದೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿನಂತೆಯೇ ಸಾಕಿ ಸಂಸಾರವನ್ನು ಚಿಂದಿಯಾಗಲು ಬಿಡದ ಅಮ್ಮಿಯು 25 ವರ್ಷ ಹೊಲಿಗೆ ಯಂತ್ರದಲ್ಲಿ ದುಡಿದಿದ್ದಾಳೆ, ಸಂಸಾರವನ್ನು ನಿಭಾಯಿಸಿದ್ದಾಳೆ. ಅವಳಿಗೆ ಪ್ರಾರ್ಥನೆ, ನಮಾಜ್ ಅಂದರೆ ಶುಕ್ರವಾರ ಮಾತ್ರವೇ, ಅಂದರೆ ಜುಮ್ಮಾ. ಹಬ್ಬವೆಂದರೆ ಹಾಲಿನಿಂದ ಮಾಡಿದ ಶಾವಿಗೆಯ ಪಾಯಸ ಮಾತ್ರ, ಹೆಚ್ಚಿನದನ್ನು ಮಾಡುವ ಶಕ್ತಿ ಇಲ್ಲ. ಬಡತನದ ಬಗೆಯಲ್ಲಿ ತೋಳುಗಳು ಸೋಲುವ ತನಕ ರಾಟೆಯನ್ನು ತಿರುಗಿಸಿ ಬಟ್ಟೆ ಹೊಲಿದು ಸಂಪಾದಿಸಿ ಮನೆ ತುಂಬ ಹಸಿವಿನಿಂದ ಕಂಗೆಟ್ಟಿರುವ 6 ಮಕ್ಕಳನ್ನು ಸಾಕಿದ್ದಾಳೆ. ತನ್ನ ಮಕ್ಕಳು ಸುಖವಾಗಿ ಬಾಳಲಿ, ಕಷ್ಟ ಅನುಭವಿಸದಿರಲಿ, ಕಷ್ಟಗಳೆಲ್ಲವೂ ತನಗೆ ಸಾಕು ಎನ್ನುವ ತಾಯಿಯ ಕಣ್ಣಿನಲ್ಲಿ ಮಕ್ಕಳ ಬಗೆಗೆ ಅಪಾರವಾದ ಕಾಳಜಿ ಇದೆ, ಕನಸುಗಳಿವೆ. ಇಂತಹ ಮಮತಾಮಯಿಯಾದ ತಾಯಿಯನ್ನು ಕವಿಯು ಮರುಭೂಮಿಯಲ್ಲಿ ಸಿಗುವ ಅಪರೂಪದ ಹಸಿರು ಮಣ್ಣಿಗೆ ಹೋಲಿಸಿದ್ದಾರೆ. ತುಂಬಾ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಕಾವ್ಯವಾಗಿದೆ ಇದು. ತಮಗೆಲ್ಲರೂ ಕೂಡ ಇದರ ಒಂದು ಸರಳ ವಿವರಣೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ಒಂದು ಹೊಸ ಸರಳ ಪದ್ಯದ ವಿವರಣೆಯೊಂದಿಗೆ ಭೇಟಿಯಾಗೋಣ ವಿದ್ಯಾರ್ಥಿಗಳೇ. ತಮಗೆಲ್ಲರೂ ಕೂಡ ಈ ಒಂದು ಪದ್ಯ ವಿವರಣೆ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ, ಸಹಾಯವಾಗ್ತಾ ಇದೆ ಅಂದ್ಕೊಳ್ತೀನಿ. ತಮಗೆ ಈ ಪದ್ಯ ಸರಳ ವಿವರಣೆ ಅರ್ಥ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.